ಇನ್ನೂ ಇಲ್ಲ, ಆಗಬೇಕಲ್ಲ. ಸಿ ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ನಿರೀಕ್ಷೆನೇ ಮಾಡಿರಲಿಲ್ಲ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಲೂ ಇಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತಲೂ ನಿರೀಕ್ಷೆ ಮಾಡಿರಲಿಲ್ಲ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳಿಗೆ ಗೆದ್ದಿದ್ದೀನಿ. 8 ಚುನಾವಣೆಗಳಿಗೆ 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡು ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ. 13 ಚುನಾವಣೆಗಳು ಮಾಡಿದ್ದೀನಿ. ಅದೇ ನೀವು ತಳ ಸಮುದಾಯದವರು, ದೇವರಾಜು ತಳ ಸಮುದಾಯದವರು, ಈ ವ್ಯವಸ್ಥೆಯಲ್ಲಿ ಈ ಲೆವೆಲ್ಗೆ ಬಂದ್ರೆ ದೊಡ್ಡ ಸಾಧನೆ ಅಲ್ವಾ? ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ. ದೇವರಾಜ ಸಾಮಾಜಿಕವಾಗಿ ಮುಂದುವರೆದವರು ಅವರು. ಯಾಕಂದರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ. ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ನೀವು ಎದುರಿಸಂತ ಪೊಲಿಟಿಕಲ್ ಸವಾಲುಗಳು, ರಾಜಕೀಯ ಸವಾಲುಗಳು ಅವರೇನು? ನೋಡಪ್ಪ, ಆ ಕಾಲ ಬೇರೆ ರಾಜಕಾರಣ, ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ಒಂದ್ಸಾರಿ ಯುನಾನಿಮಸ್ ಆಗಿ ಗೆದ್ದಿದ್ರು 62ರಲ್ಲಿ. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತವೆ.